ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆ ಹಲವಾರು ಆಶ್ವಾಸನೆಗಳನ್ನು ಜನಕ್ಕೆ ಕೊಟ್ಟಿದ್ದರು. ಅಕ್ಕಿ ಫ್ರೀ ಕೊಡ್ತೀನಿ, ಬಸ್ಸು ಫ್ರೀ, ಹೆಣ್ಮಕ್ಳಿಗೆ ಬಸ್ ಫ್ರೀ ಇದೆ, ಮತ್ತು ಹೆಣ್ಮಕ್ಳಿಗೆ 2,000 ರೂಪಾಯಿ ಪ್ರತಿ ಹೆಣ್ಮಕ್ಳಿಗೆ ಕೊಡ್ತೀನಿ ಅಂತ ಹೇಳಿದರು. ಮತ್ತು ಡಿಗ್ರಿ ಹೋಲ್ಡರ್ಗೆ ಅವರಿಗೆಲ್ಲ 5,000 ರೂಪಾಯಿ ಇದನ್ನು ಸ್ಟೈಫಂಡಿಗೆ ಕೊಡ್ತೀವಿ ಅಂತೆಲ್ಲ ಹೇಳಿದರು. ಅಧಿಕಾರಕ್ಕೆ ಬಂದ ನಂತರ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ನಾವೇನು ಪ್ರತಿ ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ, ದುಡ್ಡು ಟ್ಯಾಕ್ಸ್ ಕಲೆಕ್ಷನ್ ಆಗಲಿ, ಬಂದಾಗ ಕೊಡ್ತೀವಿ, ನೀವು ಈಸ್ಕೊಳ್ಳಿ ಅಂತ ಹೇಳ್ತಾರೆ. ವರ್ಷದಲ್ಲಿ ಒಂದೊಂದು ಏರಿಯಾಗೆ ಯಾವ ಚುನಾವಣೆ ಬರ್ತದೆ ಆ ಸಮಯ ನೋಡಿ ಇವರೇನು ಒಂದಷ್ಟು ಹೆಣ್ಮಕ್ಳಿಗೆ ಒಂದಿಷ್ಟು ದುಡ್ಡು ಕೊಡೋದಾಗ್ಬೋದು, ಅಥವಾ ಒಂದು ಅಕ್ಕಿಗಳನ್ನು ಕೊಡೋದಾಗ್ಬೋದು, ಇವೆಲ್ಲ ಮಾಡ್ತಾಯಿದ್ರು. ಮತ್ತು 10 kg ಅಕ್ಕಿಯನ್ನು ಕೊಡ್ತೀನಿ ಅಂತ ಸುಳ್ಳು ಹೇಳಿದರು. ಕೇಂದ್ರ ಸರ್ಕಾರ ಮೋದಿಯವರು ಏನು ಕರೋನಾ ಟೈಮಲ್ಲಿ ಎಲ್ಲರಿಗೂ 10 kg ಅಕ್ಕಿಯನ್ನು ಕೊಡ್ತಾಯಿದ್ರು. 10 kgಯನ್ನು ನಾವು 10 kg ಕೊಡ್ತೀವಿ ಅಂತ ಹೇಳಿದರು. ಒಂದು kgನೂ ಕೊಡೋಕ್ಕಾಗಲಿಲ್ಲ. ಇವ್ರ ಕೈ ಸುಳ್ಳು ಆಶ್ವಾಸನೆ ಕೊಟ್ಟರು. ಅದಾದ ನಂತರ ಅಕ್ಕಿ ತಗೊಳ್ಳಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದಾಗ ಇವ್ರ ಹತ್ರ ದುಡ್ಡಿಲ್ಲ ಅಕ್ಕಿ ತೊಗೊಳೋದಕ್ಕೆ ಅಂತೇಳಿ ನಾವು ದುಡ್ಡು ಕೊಡ್ತೀವಿ ಅಂತೇಳಿ ಅದರಲ್ಲೂ ಯಾಮಾರಿಸುವಂಥ ಕೆಲಸವನ್ನು ಮಾಡಿ ಈ ಸರ್ಕಾರ ನೀರು ಕುಡಿದಿದೆ. ಇದೆಲ್ಲ ಆದ ನಂತರ ಇವತ್ತು ಬಸ್ ನೌಕರರಿಗೆ ಸಂಬಳ ಕೊಡೋಕ್ಕಾಗ್ತಾಯಿಲ್ಲ. ಇವತ್ತು ಪರಿಸ್ಥಿತಿ ಹಂಗಾಗಿದೆ. ಬಸ್ ರಿಪೇರಿಗಳಾಗ್ತಾಯಿಲ್ಲ. ನೆನ್ನೆ ನೋಡಿರೋದು ಸುಮಾರು ನಗರದಲ್ಲಿ BMTC ಬಸ್ಗಳು 13-14 ಬಸ್ಸು ಕೆಟ್ಟು ನಿಂತವೆ. ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ರಾಜ್ಯ ಸರ್ಕಾರ ಬಂದಿದೆ. ನಾವು ನೆರೆ ರಾಜ್ಯದಲ್ಲಿ ಆಂಧ್ರ CM ಹೇಳ್ತಾಯಿದ್ರು, ನಮ್ಮನ್ನು ಕುಯ್ದು ಪೀಸ್ ಮಾಡಿದ್ರು, ನಾವು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋಕ್ಕಾಗ್ತಾಯಿಲ್ಲ, ನಾವು ಸರ್ಕಾರ ನಡೆಸೋಕ್ಕಾಗ್ತಾಯಿಲ್ಲ, ಅಂಥ ಪರಿಸ್ಥಿತಿ ಇದೆ ಅಂತೇಳಿ ಆಂಧ್ರ ಸರ್ಕಾರದವರು ಹೇಳಿದ್ದಾರೆ. ಅದೇ ರೀತಿ ನಮ್ಮಲ್ಲಿ ಏನಾಗ್ತದೆ, ಈ ಒಂದೆಲ್ಲ ಬೇರೆ ಇಟ್ಟಂಥ ದುಡ್ಡನ್ನು ಬೇರೆ ವಿಂಗಿಗೆ ಇಟ್ಟಂಥ ದುಡ್ಡನ್ನು ದುರ್ಬಳಕೆ ಮಾಡಿಕೊಂಡು ಇವತ್ತು ಸರ್ಕಾರವನ್ನು ನಡೆಸ್ತಾವ್ರೆ. ಅದರಲ್ಲಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಬಂದವರು ಕಾಂಗ್ರೆಸ್ನವರು. ಇವತ್ತು SC ST ಕೊಡ್ತಕ್ಕಂಥ ಸವಲತ್ತುಗಳನ್ನು 25,000 ಕೋಟಿ ದುಡ್ಡನ್ನು ನುಂಗಿ ನೀರು ಕುಡಿದವ್ರೆ. ಅದರಲ್ಲಿ ಇವರೇ ಐಷಾರಾಮಿ ಜೀವನಕ್ಕೆ ಬಳಸ್ಕೊತಾವ್ರೆ. ಫಲಾನುಭವಿಗಳಿಗೆ ಸಿಗ್ತಾ ಇಲ್ಲ. ಇವತ್ತು ರಸ್ತೆಗಳು ನೋಡಿರ್ಬೋದು, ರಸ್ತೆ ಗುಂಡಿಗಳು ಬಿದ್ದವೆ, ರಸ್ತೆ ಓಡಾಡಲಿಕ್ಕಾಗಲ್ಲ ಅಂಥ ಪರಿಸ್ಥಿತಿ ಆಗಿದೆ. ಒಂದು ಸಾರಿ ಮಳೆ ಹುಯ್ದರೆ ಬೆಂಗಳೂರಲ್ಲಿ ಜನ ಬದುಕೋದ ಕಷ್ಟ. ನೆನ್ನೆ 3 ಜನ ತೀರ್ಕೊಂಡವ್ರೆ. ಇಂಥ ಪರಿಸ್ಥಿತಿ ಬೆಂಗಳೂರು ನಗರಕ್ಕೆ ಒದಗಿದೆ. ಐತಿಹಾಸಿಕ ನಗರ ನಮ್ಮ ಬೆಂಗಳೂರು ನಗರ. ಅಂಥದ್ರಲ್ಲಿ ಇಂಥ ಮಳೆ ಬಂದರೆ 3-4 ಜನ ಸಾಯ್ತಾರೆ ಅಂತಂದರೆ ಇದರಲ್ಲಿ ಅರ್ಥ ಇಲ್ಲ. ಕಾಂಗ್ರೆಸ್ನ ಯಾವ ಮಟ್ಟಕ್ಕೆ ಇವತ್ತು ತಿಳಿದಿದೆ ಅಂತೇಳಿ ನಾವು ಯೋಚಿಸಬೇಕಾಗ್ತದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು 2 ವರ್ಷದ ಸಾಧನೆಗಳ ಸಮಾವೇಶ ಮಾಡ್ತೀವಿ ಅಂತ ಹೊರಟವ್ರೆ. ಸಾಧನೆ ಅಂದರೆ ಇವ್ರದ್ದು ಈ ಸಾರ್ವಜನಿಕ ತೆರಿಗೆಯನ್ನು, ಸಾರ್ವಜನಿಕ ದುಡ್ಡನ್ನು ತಿಂದು ತೇಗಿರೋದು ಒಂದೇ ಸಮಾವೇಶ ಇವ್ರದ್ದು. ಬೇರೆ ಮಾಡಿದ್ದೇನಿಲ್ಲ. ಐಷಾರಾಮಿ ಜೀವನ ಮಾಡಲಿಕ್ಕೆ ಇವರೊಂದು ಸಮಾವೇಶ ಮಾಡ್ತಾವ್ರೆ. ಸಾರ್ವಜನಿಕರ ದುಡ್ಡಿದೆಲ್ಲ ಇವತ್ತು ಕೇಂದ್ರ ಸರ್ಕಾರದ ಕಡೆ ಬೆಟ್ಟು ಮಾಡಿ ತೋರಿಸ್ತಾರೆ. ತೆರಿಗೆ ಕೊಟ್ಟಿಲ್ಲ, ಅದು ಕೊಟ್ಟಿಲ್ಲ ಅಂತೇಳಿ. ಇವತ್ತು ಕೇಂದ್ರ ಸರ್ಕಾರ ನಾವು ನೋಡ್ತಾ ಇದ್ದೀವಿ, ಎಲ್ಲ ನಮ್ಮ ರಾಜ್ಯಕ್ಕೆ ಏನು ಸೇರಬೇಕಾಗಿದೆ ಎಲ್ಲ ಕೊಟ್ಟಾಗಿದೆ. ಮತ್ತು ಈ ದೇಶವನ್ನು ಸುದೃಢವಾಗಿ ಮತ್ತು ನಮ್ಮ ದೇಶದ ಭದ್ರತೆಯನ್ನು ಇವತ್ತು ನಾವು ನೋಡಿದ್ದೀವಿ. ಮೊನ್ನೆ ಆದಂಥ ಒಂದು ಪಾಕಿಸ್ತಾನದ ಇತ್ತೀಚೆಗೆ ಕಾಶ್ಮೀರದಲ್ಲಿ ನಡೆದಂಥ ಒಂದು ಇಶ್ಯೂ ಇರ್ಬೋದು. ನಮ್ಮ ದೇಶದ ಪ್ರಧಾನಿಯಾದವರು ಈ ಒಂದು ಕಾರ್ಯಾಚರಣೆನ ಎಷ್ಟು ನೀಟಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಟ್ರು ಅಂತೇಳಿ ತಮಗೆಲ್ಲ ಗೊತ್ತಿದೆ. ಪಾಕಿಸ್ತಾನದ ಟೆರರಿಸ್ಟ್ಗಳು ಇವತ್ತು ನಮ್ಮನ್ನು ಕೆಣಕಿದಕ್ಕೋಸ್ಕರ ಬರೀ 23 ನಿಮಿಷದಲ್ಲಿ ಪಾಕಿಸ್ತಾನ ಚಿಂದಿ ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ ಅಂತಂದರೆ ಈ ದೃಢ ಒಂದು ಸಂಕಲ್ಪ ತೊಟ್ಟಿದ್ರು ಪ್ರಧಾನಿ ಅಂತಂದರೆ ನಮ್ಮಲ್ಲಿ ಅಷ್ಟು ಶಕ್ತಿ ಇದೆ. ಒಂದು ಸೈನಿಕರಿದ್ದಾರೆ, ವೆಪನ್ಸ್ಗಳಿದ್ದಾವೆ. ಈ ವೆಪನ್ಸ್ಗಳನ್ನು ನಾವು ತಗೊಬೇಕಾದ್ರೆ ನಾವು ಕೊಟ್ಟಂಥ ಟ್ಯಾಕ್ಸಲ್ಲೇ ತೊಗೊಬೇಕಾಗಿದ್ದು. ಅದನ್ನು ದೇಶದ ಭದ್ರತೆಗಾಗಿ, ದೇಶದ ಸದೃಢತೆಗಾಗಿ ಪ್ರಧಾನಿ ಬಳಕೆ ಮಾಡಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರದವ್ರು ನಮ್ಮ ಟ್ಯಾಕ್ಸನ್ನು ಏನು ಮಾಡ್ತಾರೆ ಅಂದರೆ ಅವ್ರ ಐಷಾರಾಮಿ ಜೀವನ, ಸಮಾವೇಶ ಇಂಥದಕ್ಕೆ ಬಳಸ್ಕೊತಾವ್ರೆ. ನೋಡ್ತಾ ಇದ್ದೀವಿ ಇವತ್ತು ನಮ್ಮ ತಾಲೂಕಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ನೋಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಗೆ ಉಸ್ತುವಾರಿ ಮಂತ್ರಿ, ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಂತ್ರಿ ಇದ್ದಾರೆ. ಅಕ್ಕಿ ಕೊಡ್ತಾ ಇರಲಿಲ್ಲ, ಅವರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಮಂತ್ರಿನೇ. ಈಗ ಅಕ್ಕಿ ಕೊಡ್ತಾರೆ. ಅಕ್ಕಿ ತೊಗೊಳಕ್ಕೆ ಜನ ಹೋದ್ರಾಗ ಅಕ್ಕಿ ತೊಗೊಳ್ಳಿ ಫೋರ್ಸ್ ಮಾಡ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈಗ ಇವರು ಅಕ್ಕಿಯನ್ನು ಹಿಂದೆ ದುಡ್ಡು ಕೊಡ್ತಾರೆ. ಈಗ ಯಾರು ದುಡ್ಡು ಮಾರ್ಕೊಂಬಿಡ್ತಾರೆ ಅವ್ರನ್ನೆಲ್ಲ ಹಿಡ್ಕೊಡಿ ಅಂತೇಳಿ ಎಲ್ಲ ಸೊಸೈಟಿನವ್ರಿಗೆ ಒಂದು ಪರಮಾನ ನೋಡಿಸೋರು. ಯಾರು ಆಹಾರ ಮಂತ್ರಿಗಳು. ಇದು ಆಗಬಾರ್ದಿತ್ತು. ಯಾರೋ ಇವತ್ತು ಹಿಂದೆ ಎಲ್ಲ ದುಡ್ಡು ಕೊಡ್ತಾ ಇರಲ್ಲ, ಸರ್ಕಾರದವರೇ ದುಡ್ಡು ಕೊಡ್ತಾಯಿದ್ರು, ನೀವು ಅಕ್ಕಿ ಬದಲು ದುಡ್ಡು ಕೊಡ್ತೀವಿ ಅಂತ ಹೇಳ್ತಾಯಿದ್ರು. ಇಂಥ ಪರಿಸ್ಥಿತಿ ಒಂದು ನಿರ್ಮಾಣ ಮಾಡಿ ಏನೋ ಒಂದು ಅಚಾತುರ್ಯವನ್ನು ನಿರ್ಮಾಣ ಅಂತ ಕಾಂಗ್ರೆಸ್ ಮಾಡ್ಕೊಂಡು ಹೋಗ್ತಾ ಇದೆ. ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಇವತ್ತು ಜನಕ್ಕೆ ಯಾಮಾರಿಸಿದೆ. ಅವ್ರು ಕೊಟ್ಟಂಥ ಆಶ್ವಾಸನೆಗಳನ್ನು ಈಡೇರಿಸಿಲ್ಲ, ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿಲ್ಲ. ಆಮೇಲೆ ಇವತ್ತು ಶಿಕ್ಷಣ ಇರ್ಬೋದು, ಎಷ್ಟು ಅಧೋಗತಿಗೆ ತಂದಿಸಿದ್ದಾರೆ. ಇವತ್ತು ನಾನು ಯಾವುದೋ ಬೆಳಗ್ಗೆ ಪೇಪರಲ್ಲಿ ನೋಡ್ತಾ ಇದ್ದೆ, 5% ಸರ್ಕಾರಿ ಕಾಲೇಜುಗಳಲ್ಲಿ 5% ಫೀಸನ್ನು ಹೆಚ್ಚಿಗೆ ಮಾಡಿದ್ದಾರೆ. ನಾವೇನು ಮಾಡಿಲ್ಲ, ಸಾರ್ವಜನಿಕರನ್ನ ಉದ್ಧಾರ ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಡೀಸೆಲ್ ಪೆಟ್ರೋಲ್ ಬೆಲೆ ಹೆಚ್ಚಿಗೆ ಮಾಡಿದ್ದಾರೆ.
ಹಾಲಿನ ಬೆಲೆ ಏರಿಕೆ ಮಾಡಿದ್ದಾರೆ. ಹಾಲಿನ ಉತ್ಪಾದಕ ಅಂತ ರೈತರ ಬಾಯಿಗೆ ಮಣ್ಣಾಕ್ತವ್ರೆ. ಯಾವುದೇ ಸಬ್ಸಿಡಿ ಯಾವುದು ಹಣವನ್ನು ಬಿಡುಗಡೆ ಮಾಡಿಲ್ಲ. BJP ಸರ್ಕಾರ ಇದ್ದಾಗ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದ್ರು, ಇವತ್ತು ಅವರನ್ನು ಎಷ್ಟು ತಡೆ ಹಿಡಿದವ್ರೆ ಒಂದ್ಸರಿ ಯೋಚನೆ ಮಾಡಬೇಕಾಗ್ತದೆ. ಇವತ್ತು ಹಸು ಸಾಕಬೇಕಾದ್ರೆ ಹೈನುಗಾರಿಕೆ ಮಾಡಬೇಕಾದ್ರೆ ಹಳ್ಳಿ ಜನ 80% ಹಳ್ಳಿನಲ್ಲಿ ಹೈನುಗಾರಿಕೆ ನಂಬ್ಕೊಂಡು ಜೀವನ ಮಾಡೋಂಥ ಜನಗಳು. ಅಂಥ ಜನಗಳಿಗೆ ಒಂದೆಲ್ಲ ದೋಖ ಮಾಡೋಂಥ ಸರ್ಕಾರ ಇದಾಗಿದೆ. ಒಂದು ಹಸುಗಳು ಮೇವುಗಳಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ, ಹೆಚ್ಚಿಗೆ ಬೆಲೆ ಕೊಟ್ಟು ತರಬೇಕಾಗ್ತದೆ. ಮತ್ತು ಹಾಲಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಇದರಿಂದ ರೈತರು ಜೀವನ ಮಾಡೋದೇ ಕಷ್ಟ ಆಗಿದೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇತ್ತೀಚಿನ ದಿನಗಳಲ್ಲಿ ಈ ನಮ್ಮ ಕಾನೂನು ಸುವ್ಯವಸ್ಥೆನೂ ಹದಗೆಡಿಸಿ ಹಾಕಿದ್ದಾರೆ. ಹೆಣ್ಣುಮಕ್ಕಳು ಇವತ್ತು ಬದುಕಲಿಕ್ಕೆ ಆಗ್ತಾಯಿಲ್ಲ. ಸಾರ್ವಜನಿಕರು ಇವತ್ತು ರಸ್ತೆಯಲ್ಲಿ ರಾತ್ರಿ 10-12 ಗಂಟೆ ಮೇಲೆ ಓಡಾಡೋಂಗಿಲ್ಲ. ಎಲ್ಲಿ ನೋಡೋಲ್ಲಿ ಡಕಾಯಿತಿ, ಸುಲಿಗೆ, ದರೋಡೆ ಇಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಇವತ್ತು ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರಗಳನ್ನು ನೋಡಿದ್ರೆ ಪ್ರತಿದಿನ ಯಾವುದಾದ್ರೂ ಒಂದು ಪೇಪರ್ ಇದ್ದೇ ಇರ್ತದೆ. ಇಂಥ ಒಂದು ಪರಿಸ್ಥಿತಿಗೆ ನಮ್ಮ ಗೃಹ ಮಂತ್ರಿಗಳು ಅಸಹಾಯಕರಾಗಿದ್ದಾರೆ. ಅವ್ರು ಕೂಡಲೇ ರಾಜೀನಾಮೆ ಕೊಡಬೇಕು. ಅವರು ಸಾಧಿಸಿದ್ದು ಏನೂ ಇಲ್ಲ. ಅದರಿಂದ ಇವತ್ತು ಎಲ್ಲ ಬೇಸತ್ತು ಜನ ಸಾಕಷ್ಟು ಬೇಸತ್ತಿದ್ದಾರೆ. ಇವತ್ತು ಪಶ್ಚಾತ್ತಾಪ ಪಡ್ತಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಓಟ್ ಕೊಟ್ಟಿದ್ದರಿಂದ ಇವತ್ತು ನಾವೆಲ್ಲೋ ನಮ್ಮ ಬಾಳನ್ನು ನಾವು ಹಾಳು ಮಾಡ್ಕೊಂಡಿದ್ದೀವಿ, ನಮ್ಮ ಸ್ಥಿತಿಯನ್ನು ನಾವು ಅಧೋಗತಿಗೆ ತೊಗೊಂಡಿದ್ದೀವಿ ಅಂತೇಳಿ ಒಂದು ಹೀನಾಯ ಸ್ಥಿತಿಗೆ ತಲುಪುವಂಥ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಬರುವಂಥ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಬೇರೆ ಸಮೇತ ಕಿತ್ತೊಗೆಯುವಂಥ ಕೆಲಸ ಸಾರ್ವಜನಿಕರು ಮತದಾರರು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವರ ಸಾಧನೆ ಸಮಾವೇಶವನ್ನು ಏನಕ್ಕೋಸ್ಕರ ಸಾಧನೆ ಮಾಡ್ತಾರೆ, ಏನಕ್ಕೋಸ್ಕರ ಸಮಾವೇಶ ಅನ್ನೋದನ್ನು ಜನಕ್ಕೆ ತಿಳಿಸ್ಬೇಕು ಅಂತೇಳಿ ನಮ್ಮ ರಾಜ್ಯ ವಕ್ತಾರರಾದಂಥ ದೊಡ್ಡೇಶ್ವರ ವೆಂಕಟೇಶ್ ಅವರು ಬಂದಿದ್ದಾರೆ. ಅವರು ಸುವಿರವಾಗಿ ಇದನ್ನು ತಿಳಿಸ್ಕೊಡ್ತಾರೆ ಅಂತೇಳಿ. ಸ್ವಲ್ಪ ಮೊಟ್ಟೆನ ಜಗಣ PDF ಇಲ್ವಾ ಇದು?